ಧರ್ಮಸ್ಥಳದ ರಹಸ್ಯ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಆ ಒಂದು ಪ್ರಕರಣಕ್ಕೆ ಯಾವುದೇ ರೀತಿಯಾದಂತಹ ಮೇಜರ್ ಬದಲಾವಣೆಗಳು ಅಥವಾ ಮೇಜರ್ ಬೆಳವಣಿಗೆಗಳು ನಡೀತಾ ಇಲ್ಲ. ಯಾಕೆ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಕಾಡ್ತಾ ಇದೆ. ನೋಡಿ, ಧರ್ಮಸ್ಥಳದಲ್ಲಿ ಹೆಣ ಹೂತಿಟ್ಟಿರೋ ಬಗ್ಗೆ ತಪ್ಪೊಪ್ಪಿಗೆ ಮಾಡಿರುವಂಥ ಕೇಸ್ಗೆ ಸಂಬಂಧಪಟ್ಟಂತೆ ಈ ಪ್ರಕರಣವನ್ನ SIT ತನಿಖೆಗೆ ವಹಿಸಿ ಅಂತೇಳಿ ಸರ್ಕಾರಕ್ಕೆ ಆಗ್ರಹ ಮಾಡಲಾಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಲೋಕಲ್ ಪೊಲೀಸ್ಗಳು ಈ ಪ್ರಕರಣದ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಆರೋಪಗಳು ಕೇಳಿಬರ್ತಾ ಇದೆ. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ಗೋಪಾಲ್ ಗೌಡ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ, SIT ತನಿಖೆ ಕೊಡಿ ಅಂತ. ಪ್ರಕರಣದ ಸಂಬಂಧ ಪ್ರತ್ಯಕ್ಷದರ್ಶಿಯ ಪ್ರಕರಣ ದಾಖಲು ಮಾಡಿದ್ದಾರೆ. ಆದ್ರೂ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಡೆವಲಪ್ಮೆಂಟ್ ಆಗಿಲ್ಲ. ಯಾಕೆ ಗೊತ್ತಾಗ್ತಿಲ್ಲ. ಸಾಕ್ಷಿಯೇ ಹೆಣಗಳನ್ನ ತೋರಿಸ್ತೀನಿ ಅಂತ ಮುಂದೆ ಬಂದಿದ್ದಾರೆ. ಪ್ರಕರಣದ ಸಾಕ್ಷಿ ಫಿರ್ಯಾದುದಾರರಿಗೆ ಜೀವ ಭಯ ಇದೆ. ನೋಡಿ, 1995ರಿಂದ 2014 ನಡುವೆ ಹಲವಾರು ಶವಗಳನ್ನ ಹೂಳುವಂತೆ ನನಗೆ ಬೆದರಿಕೆ ಹಾಕಿದ್ರು. ಈ ತರ ಒಬ್ಬ ವ್ಯಕ್ತಿ ಆರೋಪಿಸಿ ಜುಲೈ 3ನೇ ತಾರೀಕು ಬರ್ತಾರೆ. ನಾನೇ ಸಾಕ್ಷಿ ಇದ್ದೀನಿ, ಯಾಕೆಂತಂದ್ರೆ ಎಷ್ಟು ಹೆಣಗಳನ್ನು ಹೂತಿಟ್ಟಿದ್ದೀನಿ, ಎಲ್ಲೆಲ್ಲಿ ಹೂತಿಟ್ಟಿದ್ದೀನಿ ಅದೆಲ್ಲ ಇನ್ಕ್ಲೂಡಿಂಗ್ ಸಾಕ್ಷಿ ಸಮೇತ ನಾನು ತೋರಿಸ್ತೀನಿ ಅಂತೇಳಿ ಒಬ್ಬ ವ್ಯಕ್ತಿ ತಪ್ಪೊಪ್ಕೊಂಡಿದ್ದಾರೆ. ಈಗ ಆಲ್ರೆಡಿ ಈ ವಿಚಾರವಾಗಿ ಲೋಕಲ್ ಪೊಲೀಸ್ಗಳು ಈ ಒಂದು ಪ್ರಕರಣದ ದಿಕ್ಕನ್ನು ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಒಂದಷ್ಟು ಚರ್ಚೆ ನಡೀತಾ ಇದೆ. ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ಗೋಪಾಲ್ ಗೌಡ ಅವರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಏನು? ಈ ಪ್ರಕರಣದ ತನಿಖೆಯನ್ನ SITಗೆ ನೀವು ಕೊಡಿ, SIT ತನಿಖೆ ಆಗಬೇಕು. ಯಾಕಂತಂದ್ರೆ ಈಗ ಅಲ್ಲಿ ಆ ವ್ಯಕ್ತಿನೇ ಬಂದು ಸಾಕ್ಷಿ ತೋರಿಸೋದಕ್ಕೆ ರೆಡಿ ಇದ್ರು ಕೂಡ ಲೋಕಲ್ ಪೊಲೀಸ್ಗಳು ಹಿಂದೆ ಸರಿತಾ ಇದ್ದಾರೆ. ಯಾರದೋ ಪ್ರಭಾವಕ್ಕೆ ಒಳಗಾಗ್ತಾ ಇದ್ದಾರಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಸಹಜವಾಗಿ ನಮ್ಮನ್ನು ಕಾಡ್ತಾ ಇದೆ. ನಾ ಹೇಳ್ತಾ ಇದ್ದೆ, 1995ಇಂದ 2014ವರೆಗೂ ಕೂಡ ಒಂದಷ್ಟು ಹೆಣಗಳನ್ನು ನಾನು ಹೂತಿದ್ದೀನಿ, ಜಾಗ ಬೇಕಾದ್ರೆ ನಾನು ತೋರಿಸ್ತೀನಿ ಅಂತೇಳಿ ಒಬ್ಬ ವ್ಯಕ್ತಿ ಮುಂದೆ ಬಂದಿದ್ದಾನೆ. ಮತ್ತೊಂದು ಕಡೆ ಇಡೀ ಪ್ರಕರಣದಲ್ಲಿ ಪ್ರಭಾವಿ ವ್ಯಕ್ತಿಯ ಕೈವಾಡ ಇದೆ. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ಗೋಪಾಲ್ ಗೌಡ ಅವರು ಆಗ್ರಹಿಸ್ತಾ ಇದ್ದಾರೆ, ಈ ವಿಚಾರ ಹೇಳ್ತಾ ಇದ್ದಾರೆ. ನೋಡಿ, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಪ್ರಭಾವಿ ವ್ಯಕ್ತಿಯ ಕೈವಾಡ ಇದೆ, ಅದಕ್ಕೆ ನೀವು SIT ತನಿಖೆ ಕೊಡಬೇಕು. ಬಂದಿರುವ ಫಿರ್ಯಾದುದಾರನಿಗೆ ಶೀಘ್ರವೇ ರಕ್ಷಣೆಯನ್ನ ಕೊಡಬೇಕು. ಆತನಿಗೆ ಏನಾದರೂ ಆದ್ರೆ ಅದಕ್ಕೆ ಗೃಹ ಇಲಾಖೆ, ಸರ್ಕಾರವೇ ಕಾರಣ ಆಗುತ್ತೆ. 164 ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಸಾಕ್ಷಿ. ಇದು ಸರ್ಕಾರ SIT ರಚನೆ ಮಾಡಿ ತ್ವರಿತವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ಗೋಪಾಲ್ ಗೌಡ ಅವರು ಮಾಡ್ತಾ ಇರೋದು. ಯಾಕೆ ಅಂತಂದ್ರೆ ಅವ್ರಿಗೆ ಜೀವ ಬೆದರಿಕೆಯ ಭಯ ಇದೆ. ಒಂದು ವೇಳೆ ಆತನಿಗೆ ಏನಾದರೂ ಆದರೆ ಅದಕ್ಕೆ ನೇರವಾದಂಥ ಹೊಣೆ ಯಾರು ಕಾರಣ ಆಗ್ತಾರೆ ಅಂತಂದರೆ ಗೃಹ ಇಲಾಖೆ ಮತ್ತು ಸರ್ಕಾರ. ಹಾಗಾಗಿ 164 ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅದು ಮುಖ್ಯ ಸಾಕ್ಷಿ ಆಗುತ್ತೆ. ಹೀಗಾಗಿ ಇದನ್ನು ಕೂಡಲೇ SIT ಟೀಮನ್ನು ರಚನೆ ಮಾಡಬೇಕು, ತ್ವರಿತವಾಗಿ ಕ್ರಮ ಕೈಗೊಳ್ಳಬೇಕು. ಯಾಕೆ ಅಂತಂದರೆ ನೋಡಿ, ಈಗ ಆ ವ್ಯಕ್ತಿ ಬಂದು ಮುಂದೆ ಹೇಳಿದ್ದಾರೆ ಏನೆಲ್ಲ ಆಗಿದೆ ಅಂತೇಳಿ. ಆ ವಿಚಾರ ಕೂಡ ಕಳೆದ ಕೆಲವು ದಿನಗಳಿಂದ ಭಾರೀ ಚರ್ಚೆ ಆಗ್ತಾ ಇದೆ. ಇಲ್ಲಿ ಒಂದಷ್ಟು ಡೌಟ್ಗಳು ನಮ್ಮನ್ನ ಕಾಡ್ತಾ ಇದೆ. ಧರ್ಮಸ್ಥಳದಲ್ಲಿ ಹೆಣ ಹೂತಿಟ್ಟಿರೋ ಬಗ್ಗೆ ವ್ಯಕ್ತಿಯೊಬ್ಬರು ಬಂದು ತಪ್ಪನ್ನ ಒಪ್ಕೊಂಡಿದ್ದಾರೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಹಾಲಿ ಅಥವಾ ನಿವೃತ್ತ ನ್ಯಾಯಾಧೀಶರ ಮೇಲ್ವಿಚಾರಣೆ ಆಗಲಿ, FSL ಸಹಾಯದೊಂದಿಗೆ ತನಿಖೆ ಮಾಡಬೇಕು. ಹೂತಿಟ್ಟಿರೋ ಶವವನ್ನ ಹೊರತೆಗೆದು FSL ಮೂಲಕ ಪತ್ತೆ ಹಚ್ಚಬೇಕು. ಇದೆಲ್ಲ ಕೂಡ ಸರ್ಕಾರಕ್ಕೆ ಅವರು ಮಾಡ್ತಾ ಇರುವಂತ ಆಗ್ರಹ. ತನಿಖೆಯ ವೇಳೆ ಸಂಪೂರ್ಣ ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕು. ಅಪರಾಧಗಳಲ್ಲಿ ಭಾಗಿಯಾಗಿರುವ ಎಲ್ಲಾ ವ್ಯಕ್ತಿಗಳನ್ನು ಕೂಡ ಬಂಧಿಸುವಂತ ಕೆಲಸ ಆಗಬೇಕು. ಯಾವುದೇ ರೀತಿಯಾದಂಥ ಪ್ರಭಾವ ಲೆಕ್ಕಿಸದೆ ಬಂಧಿಸಿ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನ ಮಾಡಬೇಕು ಅಂತ ಬೆಂಗಳೂರಲ್ಲಿ ಸುಪ್ರೀಂನ ನಿವೃತ್ತ ನ್ಯಾಯಮೂರ್ತಿಗಳು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಧರ್ಮಸ್ಥಳದಲ್ಲಿ ನಡೆದಿರುವಂತಹ ನೂರಾರು ಕೊಲೆಗಳು, ಅತ್ಯಾಚಾರಗಳ ಬಗ್ಗೆ ಈಗಾಗಲೇ ಏನೊಂದು SIT ತನಿಖೆ ಮಾಡಬೇಕಂತ CM ಸಿದ್ದರಾಮಯ್ಯ ಅವರು ನಿನ್ನೆ ಭೇಟಿ ಮಾಡಿರುವಂತಹ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಗೋಪಾಲ್ ಗೌಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೇಳೋಣ. ಸರ್ ನಮಸ್ಕಾರ. ಸರ್, ಧರ್ಮಸ್ಥಳದಲ್ಲಿ ಅಲ್ಲೇ ಎಲ್ಲ ಕಡೆನೂ ಗೊತ್ತಿರೋದು, ದೇಶಕ್ಕೆ ಗೊತ್ತಾಗಿರುವಂಥದ್ದು, ಆದರೂ ಕೂಡ ಇದುವರೆಗೂ ನ್ಯಾಯ ಸಿಗ್ತಿಲ್ಲ. ನ್ಯಾಯ ಸಿಕ್ಕುವುದು, ಆಮೇಲೆ ಇನ್ವೆಸ್ಟಿಗೇಷನು ತನಿಖೆ ಮಾಡಿದ ಮೇಲೆ ಚಾರ್ಜ್ ಶೀಟ್ ಹಾಕಿ ಟ್ರಯಲ್ ನಡೆದು ಪುರಾವೆಗಳೆಲ್ಲ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ ಮೇಲೆ ನ್ಯಾಯ ಸಿಗ್ತದೆ. ಅದೇ ಇನ್ನೂ
ಪ್ರಥಮ ಸ್ಟೇಜ್ನಲ್ಲಿ ಹಂತದಲ್ಲೇ ಇದೆ. ಇನ್ವೆಸ್ಟಿಗೇಷನು ತನಿಖೆ ಸರಿಯಾದ ದಿಕ್ಕಿನಲ್ಲಿ ನಡೀತಾ ಇಲ್ಲ. ಆದ್ದರಿಂದ ದಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ಕರ್ನಾಟಕ ಗಣ ಸರ್ಕಾರದ ಮುಖ್ಯಮಂತ್ರಿಗಳು ಮಾಡಬೇಕು ಅಂತಕ್ಕಂಥದ್ದು ಒಂದು ಮನವಿ ಸೋಷಿಯಲ್ ಆಕ್ಟಿವಿಸ್ಟು ಮತ್ತು ಸೀನಿಯರ್ ಲಾಯರು, ಪಬ್ಲಿಕ್ ಸ್ಪಿರಿಟೆಡ್ ಲಾಯರ್ಸು. ನಾನು ಆಸ್ ಎ ಫಾರ್ಮರ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್, ವೆನ್ ದೇ ಹ್ಯಾವ್ ರಿಕ್ವೆಸ್ಟೆಡ್, ಆಫ್ಟರ್ ಸೀಯಿಂಗ್ ಫಾರ್ ದ ಲಾಸ್ಟ್ 3 weeks ದಿ ವೇ ಇನ್ ವಿಚ್ ದಿ ಇನ್ವೆಸ್ಟಿಗೇಷನ್ ಸರಿಯಾದ ರೀತಿಯಲ್ಲಿ ನಡೆದಿದ್ದರಿಂದ ನಾನು ಗ್ರಹಿಸಿದೆ, ನಾನು ಒಬ್ಬ ಈ ದೇಶದ ಪ್ರಜೆಯಾಗಿ, ನಿವೃತ್ತ ನ್ಯಾಯಮೂರ್ತಿಯಾಗಿ ಈ ರೀತಿಯ ಅಪರಾಧಗಳನ್ನು ಮಾಡಿರ್ತಕ್ಕಂಥದ್ದನ್ನು ಸತ್ಯಾಂಶಗಳನ್ನು ಸತ್ಯಶೋಧನೆ ಮಾಡಿ ಅವ್ರನ್ನ ಯಾರು ಈ ಅಪರಾಧವನ್ನು ಎಸಗಿದ್ದಾರೋ ಅವರ ಮೇಲೆ ಕ್ರಮವನ್ನು ಜರುಗಿಸೋದಕ್ಕೆ ಮಾಡಬೇಕು ಅಂತಕ್ಕಂಥ ಪ್ರೆಸ್ ಕಾನ್ಫರೆನ್ಸ್ನ ರಿಕ್ವೆಸ್ಟ್ ಮಾಡೋದ್ರಿಂದ ಆಸ್ ಅ ರೆಸ್ಪಾನ್ಸಿಬಲ್ ಸಿಟಿಸನ್ರಿ, ಸಂವಿಧಾನಬದ್ಧ ಮತ್ತು ಶಾಸನಬದ್ಧ ಆಳ್ವಿಕೆ ಸ್ವತಂತ್ರ ಭಾರತ ದೇಶದಲ್ಲಿ ನಡೀಬೇಕು ಅಂತಕ್ಕಂಥದ್ದಕ್ಕೆ ನಾನು ಮನಸ್ಸು ಮಾಡಿ ಇಲ್ಲಿ ಬಂದು ಪ್ರೆಸ್ ಕಾನ್ಫರೆನ್ಸ್. ಪ್ರಮುಖವಾಗಿ ಎಲ್ಲೋ ಒಂದ್ ಕಡೆ ಪ್ರಭಾವಿ ನಾಯಕರಿದ್ದಾರೆ, ಪ್ರಭಾವಿ ಒಳಗಾಗಿದೆ ಅಂತ. ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ದಟ್. ಹೂಎವರ್ ಮೇ ಬಿ, ಪ್ರಭಾವಿ ವ್ಯಕ್ತಿನೋ ಇನ್ನೊಬ್ಬರು ಯಾರು ಅಪರಾಧ ಬೆಸಗಿದಾರೋ ಅದನ್ನು ತನಿಖೆ ಮಾಡತಕ್ಕಂಥ ಜವಾಬ್ದಾರಿ SIT ಅವರು. SIT ತನಿಖೆಗೆ ಒಪ್ಪಿಸ್ತಾರ ಸಿಎಂ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ? ನಂಬಿದ್ದೀವಿ. ಅಚಲವಾಗಿ ನಾವು ಮಾಡಬೇಕು ಅಂತ ಮನವಿ ಇರೋದ್ರಿಂದ ಅವ್ರು ಮಾಡ್ತಾರೆ ಅಂತ ನಮ್ಮ ಒಂದು ನಂಬಿಕೆ. ಮತ್ತೆ ಅವರ ಮೇಲೆ ಮುಖ್ಯಮಂತ್ರಿಗಳು ಬಹಳ ಇಂಥ ವಿಷಯಗಳಲ್ಲಿ ಸೂಕ್ಷ್ಮವಾಗಿ ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥವರು, ಎ ಗ್ರೇಟ್ ಗುಡ್ ಅಡ್ಮಿನಿಸ್ಟ್ರೇಟರ್, ಗುಡ್ ಸ್ಟೇಟ್ಸ್ಮನ್. ಐ ಹೋಪ್ ಅಂಡ್ ಟ್ರಸ್ಟ್ ದಟ್ ಹಿ ವಿಲ್ ಡೆಫಿನೆಟ್ಲಿ ಡೂ ಇಟ್. ಆರೋಪಿ ನಾನೇ ಬಂದು ಸಾಕ್ಷಿ ಹೇಳ್ತೀನಿ, ಎಲ್ಲ ತೋರಿಸ್ತೀನಿ ಅಂತ ಕೂಡ ಹೇಳಿದಾನೆ ಹಣಗಳನ್ನ. ಇದ್ರ ಬಗ್ಗೆ ಅದಕ್ಕೆ ಆರೋಪಿ ರಕ್ಷಣೆ ಕೊಡಬೇಕು. ಅದನ್ನ ಹೇಳ್ತಾ ಇರೋದ್ರಿಂದ ಇಷ್ಟು ಪ್ರಾಮುಖ್ಯತೆ ಇವತ್ತು ಈ ವಿಷಯಕ್ಕೆ ಬಂದಿದೆ. ಅದನ್ನು ಕೂಡ ಗಮನಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಇವಾಗಲೇ 183 ಸ್ಟೇಟ್ಮೆಂಟು ಆ ಹೇಳಿಕೆಯನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಿದ್ದಾರೆ, ಈಗಾಗಲೇ ಕೊಟ್ಟಿದ್ದಾರೆ. ಇದಿಷ್ಟು ಏನು ನಿವೃತ್ತ ನ್ಯಾಯಮೂರ್ತಿಗಳ ಗೋಪಾಲ್ ಗೌಡರ ಮಾತು. ಎಲ್ಲೋ ಒಂದ್ ಕಡೆ ನಿಜವಾಗ್ಲೂ ಕೂಡ ರಾಜ್ಯದಲ್ಲಿ ನ್ಯಾಯ ಇದೆಯಾ, ಕಾನೂನು ಕೆಲಸಗಳು ನಡೀತಿದೆಯಾ ಅನ್ನೋ ಪ್ರಶ್ನೆ ಕೂಡ ಯಾಕಂದ್ರೆ ನಿವೃತ್ತ ನ್ಯಾಯಮೂರ್ತಿಗಳೇ ಬಂದ್ಬಿಟ್ಟು ಒಂದು ರೀತಿಯಲ್ಲಿ ನ್ಯಾಯ ಬೇಕು ಅನ್ನೋ ಒಂದು ರೀತಿಯಲ್ಲಿ ಈಗ ಇದರೋ ನೋಡಿದ್ರೆ ಎಲ್ಲೋ ಒಂದ್ ಕಡೆ ನಿಜವಾಗ್ಲೂ ಕೂಡ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಇದೆ ಅಂತ ಕೂಡ ಪ್ರಶ್ನೆ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಪ್ರಕಾಶ್, ಮಹೇಶ್, ಅಶ್ವವೇಗ ನ್ಯೂಸ್, ಬೆಂಗಳೂರು. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಕೊಲೀಗ್ ಸಂತೋಷ್ ಕಶ್ಯಪ್, ಡೆಸ್ಕಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಧರ್ಮಸ್ಥಳದ ವಿಚಾರ ಎಗೇನ್ ಭಾರಿ ಚರ್ಚೆಗೆ ಗ್ರಾಸ ಆಗಿದೆ. ಇಲ್ಲಿ ಒಬ್ಬ ವ್ಯಕ್ತಿ ಬಂದು ನಾನೇ ಸಾಕ್ಷಿಗಳನ್ನ ಕೊಡ್ತೀನಿ ಅಂತ ಹೇಳಿದ್ರೂ ಕೂಡ ಯಾವುದೇ ರೀತಿಯಾದಂಥ ಮೇಜರ್ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಯಾಕೆ? ಯಾರ್ದಾದ್ರೂ ಪ್ರಭಾವಕ್ಕೆ ಒಳಗಾಗಿದಾರಾ? ಏನ್ ಕತೆ ಅಂತ? ಎಸ್ ಪ್ರಭು, ಏನು ಒಂದು ಲಕ್ಷಾಂತರ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರ ಆಗಿರುವಂತಹ ಧರ್ಮಸ್ಥಳ ಕ್ಷೇತ್ರದಲ್ಲಿ ಆಗಿರುವಂತಹ ಈ ಒಂದು ಸಾವಿರಾರು ಅತ್ಯಾಚಾರ ಮತ್ತು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಒಂದು ಮೇಜರ್ ಡೆವಲಪ್ಮೆಂಟ್ ಆಯಿತು. ಅದೇನಂತ ಹೇಳಿದ್ರೆ 2012ರ ಸೌಜನ್ಯ ಕೇಸಿಂದ ಆರಂಭ ಆದಂಥ ಈ ಒಂದು ಧರ್ಮಸ್ಥಳದ ವಿಚಾರ ಇಲ್ಲಿಯ ತನಕವೂ ಸೌಜನ್ಯ ಕೇಸ್ಗೆ ಒಂದು ಇತ್ಯರ್ಥ ಅನ್ನುವಂಥದ್ದಾಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಸೌಜನ್ಯ ಕೇಸ್ನ ಪ್ರಮುಖ ಸಾಕ್ಷಿಗಳು ಈಗಾಗಲೇ ನಾಶ ಆಗಿಬಿಟ್ಟಿದ್ದಾವೆ. ಅದನ್ನು ಇಟ್ಕೊಂಡು ಉಳಿದಂಥ ಸಾಕ್ಷಿಗಳನ್ನ ಇಟ್ಕೊಂಡು ಕೋರ್ಟ್ನಲ್ಲಿ ಪ್ರೂವ್ ಮಾಡೋಕ್ಕಾಗ್ತಾ ಇಲ್ಲ. ಇದೇ ಸಂದರ್ಭದಲ್ಲಿ ಹತ್ರ 20 ವರ್ಷಗಳ ಕಾಲ ಧರ್ಮಸ್ಥಳದಲ್ಲಿ ಅಂದರೆ ಅಲ್ಲಿನ ಆಡಳಿತ ಮಂಡಳಿಯ ಅಂಡರಲ್ಲಿ ಶುಚಿತ್ವದ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಮುಂದೆ ಬಂದಿರುವಂಥದ್ದು, ನಾನು ಧರ್ಮಸ್ಥಳದಲ್ಲಿ 1000ಕ್ಕೂ ಹೆಚ್ಚು ಹೆಣಗಳನ್ನು ಹೂತು ಹಾಕಿದ್ದೇನೆ, ಇದೆಲ್ಲವೂ ನನ್ನ ಮೇಲಿನ ಅಧಿಕಾರಿಗಳ ನಿರ್ದೇಶನದಿಂದ ಮಾಡಿದ್ದೀನಿ ಅಂತ. ಯಾಕೆ ಅಂತ ಹೇಳಿದ್ರೆ ಅವನು ನೇತ್ರಾವತಿ ನದಿ ತೀರದಲ್ಲಿ ಶುಚಿಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇರ್ತಾನೆ. ಪ್ರತಿ ದಿವಸ ರಾತ್ರಿಯ ಹೊತ್ತಿಗೆ ಒಂದು ಹೆಣ ಬೀಳ್ತಾ ಇರುತ್ತೆ ನೇತ್ರಾವತಿ ನದಿ ತೀರದಲ್ಲಿ. ಆನಂತರದಲ್ಲಿ ಅವರಿಗೆ ಆದೇಶ ಬರುತ್ತೆ ಮೇಲಧಿಕಾರಿಗಳಿಂದ, ನೀನು ಈ ಹೆಣವನ್ನು ಹೂತು ಹಾಕಬೇಕು ಮತ್ತು ಅವರಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಬೇರೆ ಕಡೆ ಹೂತು ಹಾಕಬೇಕು ಅಂತ. ಈ ರೀತಿಯಾಗಿ ಇತ್ತೀಚೆಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಬಂದು ಶರಣಾಗ್ತಾನೆ ಆ ವ್ಯಕ್ತಿ. ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ನಾನು ಹತ್ರ ಇಷ್ಟು ಹೆಣಗಳನ್ನು ಹೂತು ಹಾಕಿದ್ದೇನೆ, ಜೊತೆಗೆ ನೀವೆಲ್ಲರೂ ನನಗೆ ರಕ್ಷಣೆಯನ್ನು ಕೊಟ್ಟರೆ ನಾನು ಆ ಹೆಣಗಳನ್ನು ಹೊರ ತೆಗೆದುಕೊಡ್ತೇನೆ, ಸಾಕ್ಷಿಗಳ ಸಮೇತ ನಿಮ್ಮ ಮುಂದೆ ಇಡ್ತೇನೆ ಅನ್ನುವಂಥ ನಿಟ್ಟಿನಲ್ಲಿ ವ್ಯಕ್ತಿ ಮುಂದಾಗ್ತಾರೆ. ಇಷ್ಟೂ ಕೆಲಸಗಳನ್ನು ಒಂದು ವಕೀಲರ ನಿಯೋಗ, ಓಜಸ್ಸಿಗೌಡ ಮತ್ತು ವಿಶ್ವಾಸ್ ಅನ್ನುವಂಥ ವಕೀಲರ ನಿಯೋಗ ಇದೆಲ್ಲವನ್ನು ಮಾಡ್ತಾ ಹೋಗುತ್ತೆ. ಮತ್ತು ಇತ್ತೀಚೆಗೆ ಬೆಳ್ತಂಗಡಿ ಕೋರ್ಟ್ಗೂ ಕೂಡ ಆ ವ್ಯಕ್ತಿ ಹಾಜರಾಗ್ತಾರೆ. ಮ್ಯಾಜಿಸ್ಟ್ರೇಟ್ ಮುಂದೆ 164 ಸ್ಟೇಟ್ಮೆಂಟ್ ಕೂಡ ಕೊಡ್ತಾರೆ. ಇಷ್ಟೆಲ್ಲವೂ ಆಗ್ತಾ ಇದ್ರು ಕೂಡ ಈ ಒಂದು ಕೇಸ್ನಲ್ಲಿ ಯಾವುದೇ ಥರದ ಮೇಜರ್ ಡೆವಲಪ್ಮೆಂಟ್ ಆಗಿಲ್ಲ. ಮ್ಯಾಜಿಸ್ಟ್ರೇಟ್ ಹೇಳಿಕೆ ಆಗಿದೆ, ಲೋಕಲ್ ಪೊಲೀಸ್ ಇಡೀ ಕೇಸನ್ನು ಟೋಟಲಿ ಡೈವರ್ಟ್ ಮಾಡ್ತಾ ಇದ್ದಾರೆ.
ಆದ ಕಾರಣಕ್ಕೆ ಇದು ಪ್ರಭಾವಿ ವ್ಯಕ್ತಿಗಳಿರುವಂತಹ ಜಾಗ ಮತ್ತು ಎಲ್ಲ ಪ್ರಭಾವಕ್ಕೆ ಒಳಗಾಗಿ ಕೇಸ್ನ ಫೇಲ್ ಮಾಡಿಬಿಡ್ತಾರೆ, ಯಾವುದೇ ರೀತಿಯಾದಂಥ ಒಂದು ಇತ್ಯರ್ಥ ಆಗೋದಿಲ್ಲ ಈ ಒಂದು ಕೇಸ್ನಲ್ಲಿ ಅನ್ನುವಂಥ ಕಾರಣಕ್ಕೆ ಬಹಳಷ್ಟು ಜನರ ಒತ್ತಾಯ ಇತ್ತು. ಅದರಲ್ಲಿ ಪ್ರಮುಖವಾಗಿ ನಿನ್ನೆ ಬೆಂಗಳೂರಿನಲ್ಲಾದಂತಹ ಪ್ರೆಸ್ ಮೀಟ್ನಲ್ಲಿ ನಿವೃತ್ತ ನ್ಯಾಯಾಧೀಶರಾದಂಥ ಗೋಪಾಲ್ ಗೌಡರು ಆಗ್ರಹ ಮಾಡ್ತಾ ಇದ್ದಾರೆ. ಜೊತೆಗೆ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಆಗ್ರಹಿಸ್ತಾ ಇರುವಂಥದ್ದು SIT ರಚನೆ ಆಗಬೇಕು, ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಿಗೆ ಇದನ್ನು ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇವರೇ ಪ್ರಮುಖವಾಗಿ ಬೇಡಿಕೆಗಳಿರುವಂಥದ್ದು ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಅಥವಾ ನಿವೃತ್ತ ನ್ಯಾಯಾಧೀಶರ ಅಂಡರ್ನಲ್ಲಿ SIT ತನಿಖೆ ರಚನೆ ಆಗಬೇಕು. ಜೊತೆಗೆ ಪ್ರಮುಖವಾಗಿ ಸಾಕ್ಷಿದಾರನಿಗೆ ಜೀವ ಬೆದರಿಕೆ ಇದೆ, ಆತನಿಗೆ ರಕ್ಷಣೆಯನ್ನು ಕೊಡಬೇಕು ಮತ್ತು ವಕೀಲರ ನಿಯೋಗಕ್ಕೂ ರಕ್ಷಣೆ ಕೊಡಬೇಕು. ಇಷ್ಟೆಲ್ಲವೂ ಅವರು ಕಳೇಬರವನ್ನು ಹೊರತೆಗೆದ ಮೇಲೆ ಅದಕ್ಕೆ FSL ರಿಪೋರ್ಟ್ಸ್ ಆಗಬೇಕು, FSL ತನಿಖೆಗಳಾಗಬೇಕು, ಜೊತೆಗೆ ವಿಡಿಯೋ ರೆಕಾರ್ಡಿಂಗ್ ಆಗಬೇಕು ಮತ್ತು ಯಾರೇ ಪ್ರಮುಖರಾಗಿದ್ದರೂ ಕೂಡ ಎಂಥ ಪ್ರಭಾವಿತರೇ ಆಗಿದ್ದರೂ ಕೂಡ ಅವರನ್ನು ಇಮಿಡಿಯೇಟ್ಲಿ ಕಸ್ಟಡಿಗೆ ತಗೊಂಡು ವಿಚಾರಣೆಗೆ ಒಳಪಡಿಸಬೇಕು. ನ್ಯಾಯವಾದಂಥ ರೀತಿಯಲ್ಲಿ ಇಷ್ಟು ಸಾವು ನೋವುಗಳಿಗೆ ನ್ಯಾಯವನ್ನು ಕೊಡಿಸ್ಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಷ್ಟೆಲ್ಲವೂ ಮೇಜರ್ ಡೆವಲಪ್ಮೆಂಟ್ಸ್ ಧರ್ಮಸ್ಥಳದ ವಿಚಾರದಲ್ಲಿ ಆಗ್ತಾ ಇರುವಂಥದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.